ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಟ ಅಚ್ಯುತ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯಗಳು ತಮಗೆ. ಮತ್ತೊಂದು ಕಡೆ ಇಂಥ ಶುಭ ಸುದ್ದಿ ಯಾವ ರೀತಿ ಖುಷಿ ವ್ಯಕ್ತಪಡಿಸ್ತೀರಿ ಸರ್? ತಮಗೂ ಶುಭಾಶಯಗಳು ಸರ್. ಬಹಳ ಖುಷಿ ಆಗ್ತಾ ಇದೆ ಸರ್. ನಮ್ಮ ಎರಡೂ ಚಿತ್ರಗಳಿಗೆ ಪ್ರಶಸ್ತಿ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ. ಜೊತೆಗೆ ರಿಷಬ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿರೋದು ಕೂಡ ತುಂಬಾ ಹೆಮ್ಮೆಯ ಮತ್ತು ಖುಷಿಯ ವಿಚಾರ. ಅದು ನಮ್ಮ ದಣಿಗಳಿಗೆ ಪ್ರಶಸ್ತಿ ಸಿಕ್ಕಿರೋದು ಭಾರಿ ಖುಷಿ ಆಯ್ತು ಅಂತ. ಹೌದು, ನಮ್ಮ ಶಿವಂಗೆ ಸಿಕ್ಕಿದ್ದು ಬಹಳ ಖುಷಿ ಆಯ್ತು. ಸರ್, ಕಾಂತಾರ ಸಿನಿಮಾ ಈಗಾಗಲೇ ದೇಶ ಮಾತ್ರ ಅಲ್ಲ ಜಗತ್ತಿನಲ್ಲೇ ಸದ್ದು ಮಾಡಿತ್ತು. ಪ್ರಶಸ್ತಿ ನಿರೀಕ್ಷೆ ಇತ್ತಾ ಹೇಗೆ ಅಂತ? ಹೌದು ಸರ್, ಇಂಥ ಒಳ್ಳೆ ಚಿತ್ರ ಮಾಡಿದಾಗ ಬಹುಶಃ ಪ್ರಶಸ್ತಿಗಳು ಬರ್ಬೋದೇನೋ ಅನ್ನೋ ಒಂದು ಆಸೆ ಇತ್ತು, ನಿರೀಕ್ಷೆನೂ ಇತ್ತು. ಎರಡೂ ಫಲಿಸಿದೆ. ಸರ್, ರಿಷಬ್ ಶೆಟ್ಟರ್ ನಿಮಗೆ ಫೋನ್ ಮಾಡಿದ್ರಾ ಅಥವಾ ನೀವು ರಿಷಬ್ ಶೆಟ್ಟರಿಗೆ ಫೋನ್ ಮಾಡಿದ್ರಾ ಈ ವಿಷಯ ಗೊತ್ತಾಗ್ತಿದ್ದಂಗೆ? ನನಗೆ ಹಿಂಗೆ ಒಂದು ಚಾನಲ್ ಇಂದ ಫೋನ್ ಮಾಡಿದಾಗ ಗೊತ್ತಾಯ್ತು. ತಕ್ಷಣ ನಾನು ರಿಷಬ್ ಅವ್ರಿಗೆ ಫೋನ್ ಮಾಡಿ ವಿಶ್ ಮಾಡಿದೆ. ಅವರು ಬಹಳ ಸಂತೋಷವಾಗಿದ್ರು, ಖುಷಿಯಾಗಿದ್ರು. ಸರ್, ಕನ್ನಡ ಚಿತ್ರರಂಗಕ್ಕೆ ಈ ತರ ರಾಷ್ಟ್ರೀಯ ಮನ್ನಣೆ ಸಿಗ್ತಾ ಇರೋದು, ಒಬ್ಬ ಅತ್ಯುತ್ತಮ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದಂಥವ್ರು ನೀವು ಏನ್ ಹೇಳಕ್ ಬಯಸ್ತೀರಿ ಸರ್? 2 ದಿನದ ಹಿಂದೆ ಅಷ್ಟೇ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಹೋಮ ಹವನ ಮಾಡಿದ್ವಿ ನಾವು. ಪ್ರಶಸ್ತಿಗಳು, ಜನ ಮನ್ನಣೆ, ಜನರ ಮೆಚ್ಚುಗೆ ಎಲ್ಲವೂ ಕೂಡ ನಮ್ಮ ಚಿತ್ರೋದ್ಯಮವನ್ನ ಲೈವ್ ಆಗಿ ಇಡೋದಕ್ಕೆ, ನಾವು ಹೆಚ್ಚೆಚ್ಚು ಕೆಲಸ ಮಾಡೋದಕ್ಕೆ ಒಂದು ಉತ್ಸಾಹ ಕೊಡುತ್ತೆ. ಯಾವಾಗ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿರ್ತೀವಿ ಅವಾಗೆಲ್ಲ ಜನರು ಥಿಯೇಟರ್ಗೆ ಬಂದಿದ್ದಾರೆ. ಅದು ಹಿಂದೆನೂ ಅದೇ ರೀತಿ ನಡ್ಕೊಂಡ್ ಬಂದಿದೆ ಚಿತ್ರರಂಗ. ಇವತ್ತು ಹಾಗೆ ನಡೀತಾ ಇದೆ, ಮುಂದೆ ಕೂಡ ಹಾಗೆ ನಡೆಯುತ್ತೆ. ಒಳ್ಳೆ ಚಿತ್ರಗಳಿದ್ದಾಗ ಥಿಯೇಟರ್ಗೆ ಬಂದೇ ಬರ್ತಾರೆ ಜನ. ನಿಜ ಸರ್, ನಿಜ. ಸರ್, ಕಾಂತಾರ ಸಿನಿಮಾದಲ್ಲಿ ಈಗಾಗಲೇ ಹಲವು ವಿಚಾರಗಳಿಗೆ ಸದ್ದು ಮಾಡಿದ್ದಲ್ಲದೆ ಈಗ ಒಂದ್ ಕಡೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಅನ್ನುವಂಥ ಪ್ರಶಸ್ತಿ, ಮತ್ತೊಂದು ಕಡೆ ಇದೇ ಸಿನಿಮಾದಲ್ಲಿನ ಮನೋಜ್ಞ ಅಭಿನಯಕ್ಕೆ ಅತ್ಯುತ್ತಮ ನಟ ಅನ್ನುವಂಥ ಪ್ರಶಸ್ತಿ ರಿಷಬ್ ಶೆಟ್ಟಿ ಅವರಿಗೆ. ಏನ್ ಹೇಳ್ತೀರಿ ಸರ್? ಖುಷಿಯಾಗಿದೆ ಸರ್. ನಮ್ಮ ಚಿತ್ರಕ್ಕೆ 2 ಪ್ರಶಸ್ತಿಗಳು ಬಂದಿರೋದು ಕೂಡ ಬಹಳ ಸಂತೋಷಕರವಾದಂತ ವಿಚಾರ. ಐ ಆಮ್ ವೆರಿ ಹ್ಯಾಪಿ. ಸರ್, ಇಂಥ ಸಂದರ್ಭದಲ್ಲಿ ಕಾಂತಾರ ಸಿನಿಮಾ ಶೂಟಿಂಗ್ ನಡೀತಾ ಇದ್ದಂತ ಸಂದರ್ಭದಲ್ಲಿನ ಒಂದು ಏನಾದರೂ ಅವಿಸ್ಮರಣೀಯ ಕ್ಷಣವನ್ನ ತಾವು ನೆನಪು ಮಾಡ್ಕೋಬಹುದಾ? ಪ್ರತಿದಿನ ವಿಸ್ಮರಣೀಯನೇ ಸರ್. ಅದು ಕುಂದಾಪುರದ, ನಿಮಗೆ ಗೊತ್ತಲ್ಲ, ಅಲ್ಲಿಯ ಪ್ರಾಕೃತಿಕ ಪರಿಸರ, ವೆದರ್, ಇದೆಲ್ಲವೂ ನಮಗೆ ಒಂಥರ ಪ್ರತಿದಿನ ಚಾಲೆಂಜ್. ಜೊತೆಗೆ ರಾತ್ರಿ ಹೊತ್ತು ಶೂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಯಾವುದೇ ಒಂದು ತರ ರೆಗ್ಯುಲರ್ ಆದ ದೃಶ್ಯಗಳು ಇಲ್ದಲೇ ಇರುವಂತ ಕಥೆ ಆದ್ರಿಂದ ಪ್ರತಿಯೊಂದು ನಮಗೆ ಪ್ರತಿ ದೃಶ್ಯ ಒಂದು ಹೊಸ ಲೋಕ. ಹಾಗಾಗಿ ಇಡೀ ಚಿತ್ರದ ಶೂಟಿಂಗ್ ಒಂದು ಅವಿಸ್ಮರಣೀಯವಾದಂತ ಅನುಭವ ಅಂತಾನೆ ಹೇಳಬೇಕು ಸರ್. ಒಂದ್ ರೀತಿ OSS ಸಿಕ್ಕಂಗೆ ಆಗ್ತಾ ಅಲ್ವಾ? ಯಾಕಂದ್ರೆ ಕನ್ನಡ ಚಿತ್ರರಂಗದ ಈಗ ಇತ್ತೀಚೆಗೆ 1-2-3 ವರ್ಷದಿಂದ ನಾವು ಗಮನಿಸ್ತಾ ಹೋದ್ರೆ ಸಿನಿಮಾಗಳಿಗೆ ಅಷ್ಟೊಂದು ರೆಸ್ಪಾನ್ಸ್ ಸಿಗದೆ ಇರೋದು, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಕ್ಲೋಸ್ ಆಗಿದ್ದು, ಈಗ ಚಿತ್ರರಂಗಕ್ಕೆ ರಾಷ್ಟ್ರೀಯ ಮನ್ನಣೆ ಸಿಕ್ಕಿದ್ದು ನಮ್ಮ ಕಲಾವಿದರಿಗೆ ಜವಾಬ್ದಾರಿ ಹೆಚ್ಚು ಮಾಡ್ತು, ಇನ್ನಷ್ಟು ಹುಮ್ಮಸ್ಸು ತುಂಬಿತು ಅಂತ ಹೇಳ್ಬೋದಲ್ವಾ? ಹೌದೌದು, ಯಾವಾಗಲೂ ಪ್ರಶಸ್ತಿಗಳು, ಜನ ಬೆಂಬಲ ಇವೆಲ್ಲವೂ ನಮಗೆ ಹುಮ್ಮಸ್ಸನ್ನು ಕೊಡುವಂತ ವಿಷಯಗಳೇ. ಯಾವಾಗ ಹೆಚ್ಚೆಚ್ಚು ಚಿತ್ರಗಳು ಯಶಸ್ವಿ ಆಗ್ತಾ ಇರುತ್ತೆ, ಹೆಚ್ಚೆಚ್ಚು ಮನ್ನಣೆ ದೊರೀತಾ ಇರುತ್ತೆ, ಅವಾಗ ವಾತಾವರಣ ಒಂಥರ ಎಲ್ಲ ಸೆಟ್ಗಳಲ್ಲೂ ಒಂದು ರೀತಿಯ ಲವಲವಿಕೆ ವಾತಾವರಣ ಇರುತ್ತೆ. ನಾವು ಮಾಡೋ ಕೆಲಸನೂ ಕೂಡ ಏನೋ ಒಂದು ಒಳ್ಳೇದಾಗತ್ತೆ ಅನ್ನೋ ಒಂದು ಪಾಸಿಟಿವ್ ಆದಂತ ಒಂದು ಶಕ್ತಿ ನಮ್ಮೆಲ್ಲರಲ್ಲೂ ಚೈತನ್ಯ ಕಂಡು ಬರ್ತಾ ಇರುತ್ತೆ. ಹಾಗಾಗಿ ಹೆಚ್ಚು ಜನ ಸಿನಿಮಾಗೆ ಬಂದು ಸಿನಿಮಾನ ಮೆಚ್ಚೋದು, ಸಿನಿಮಾಗಳಿಗೆ ಪ್ರಶಸ್ತಿ ಲಭಿಸೋದು, ಇವೆಲ್ಲವೂ ಕೂಡ ನಮ್ಮ ಚಿತ್ರೋದ್ಯಮವನ್ನ ಲೈವ್ ಆಗಿಡೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಸರ್, ಆಕ್ಚುಲಿ ಕಾಂತಾರಾಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಅಂತ ಪ್ರಶಸ್ತಿ ಬಂದಿರೋದು, ಅದರಲ್ಲೂ ಮುಖ್ಯವಾಗಿ ನಿಮ್ಮ ಪಾತ್ರ ಎಷ್ಟು ಮಹತ್ವನ ಪಡೆದುಕೊಳ್ಳುತ್ತೆ ಸಿನಿಮಾದಲ್ಲಿ ಅನ್ನೋದನ್ನ ನಾವು ಗಮನಿಸಿದೀವಿ. ಕಾಂತಾರದಲ್ಲಿ ಪ್ರತಿ ಸಣ್ಣ ಪಾತ್ರಗಳಿಗೂ ಕೂಡ ಅದರದೇ ಪ್ರಾಧಾನ್ಯತೆ ಇದೆ. ಸೊ ಈಗ ಇದನ್ನ ಎಷ್ಟು ಕೀನಾಗಿ ಟೀಮ್ ಅಬ್ಸರ್ವ್ ಮಾಡಿದೆ, ಅದಕ್ಕೆ ಸಿಕ್ಕಂತಹ ಒಂದು ಪ್ರತಿಫಲ ಏನ್ ಹೇಳ್ತೀರಿ ಸರ್? ಖುಷಿಯಾಗಿದೆ ಸರ್. ಇದು ಎಲ್ಲರ ಶ್ರಮಕ್ಕೆ ಸಿಕ್ಕದಂತ ಒಂದು ಪ್ರತಿಫಲ. ಮತ್ತೆ ಎಲ್ಲರೂ ಒಂದು ಟೀಮ್ ಆಗಿ ಇಡೀ ತಂಡ ಕೆಲಸ ಮಾಡಿರುವ ಹಿನ್ನೆಲೆಯಲ್ಲಿ ಈ ಚಿತ್ರ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಅದರ ಫಲನೇ ಹೆಚ್ಚು ಜನಮನ್ನಣೆ ಮತ್ತು ಪ್ರಶಸ್ತಿ. ಸರ್, ಮತ್ತೊಂದು ಕಡೆ KGF 2ಗೂ ಕೂಡ ಪ್ರಶಸ್ತಿ ಬಂದಿರೋದು ಸರ್, ಯಾವ ತರ ನೋಡ್ತೀರಿ ಇದನ್ನ? ಎರಡೂ ನಮ್ದೇ ಪಿಕ್ಚರ್. ಅದಕ್ಕೆ ಎರಡೂ ನಾನು ಅಭಿನಯಿಸಿರುವ ಚಿತ್ರಗಳೇ. ಹೌದು, ನಮ್ಮ ನಿರ್ಮಾಪಕರು ಎರಡೂ ಚಿತ್ರಗಳಿಗೆ ಒಬ್ಬರೇ ನಿರ್ಮಾಪಕರು, ನಮ್ಮ ವಿಜಯ್ ಸರ್ ಅವರು. ಬಹಳ ಫಿಲಮ್ ಸರ್. ನಿಮಗೆ ನಮಗೆ ದುಪ್ಪಟ್ಟು ಖುಷಿ. ನಾನು ಎರಡೂ ವಿಶ್ ಮಾಡ್ಬಿಡ್ತೀನಿ ಸರ್. ನಿಮಗೆ KGF ಶುಭಾಶಯ, ಕಾಂತಾರ ಶುಭಾಶಯ. ಥ್ಯಾಂಕ್ ಯು ಸರ್. ನಾನು ಎರಡೂ ಅಭಿನಂದನೆಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. KGF ತಂಡದ ಪರವಾಗಿ
ಕಾಂತಾರ ತಂಡದ ಪರವಾಗಿ ಥ್ಯಾಂಕ್ ಯು. ಪ್ಲೆಜರ್ ಸರ್. ಈಗ ಕಾಂತಾರ ಮತ್ತೆ KGF ಟೀಮ್ಗೆ ನಮ್ಮ ರಿಪಬ್ಲಿಕ್ ಕನ್ನಡ ಮೂಲಕ ಶುಭಾಶಯಗಳನ್ನ ತಿಳಿಸೋದಾದ್ರೆ ಸರ್ ಏನ್ ಮೆಸೇಜ್ ಕೊಡ್ತೀರಿ ಕನ್ನಡ ಚಿತ್ರರಂಗಕ್ಕೆ ಮತ್ತು ಪರ್ಟಿಕ್ಯುಲರ್ಲಿ ಎರಡು ಚಿತ್ರತಂಡಗಳಿಗೆ? ಏನಿಲ್ಲ ಸರ್, ಥ್ಯಾಂಕ್ ಯು. ಎಲ್ರಿಗೂ ಅಭಿನಂದನೆಗಳು. ಪ್ರಶಸ್ತಿ ಪಡೆದವ್ರಿಗೂ, ಜನ ಇದನ್ನು ನೋಡಿ ಮೆಚ್ಚಿದ ಎಲ್ಲರಿಗೂ ಅಭಿನಂದನೆಗಳು. ಇದು ಬರೀ ಫಿಲ್ಮ್ ಮೇಕರ್ಸ್ಗೆ ಸಿಕ್ಕಿರುವ ಪ್ರಶಸ್ತಿ ಅಲ್ಲ, ಇದನ್ನು ನೋಡಿದ ಎಲ್ಲ ಜನರಿಗೂ ಸಿಕ್ಕಿರುವ ಪ್ರಶಸ್ತಿ ಇದು. ಸರ್, ಈ ಮೂಲಕ ನಾವು ಇನ್ನಷ್ಟು ಹೆಚ್ಚಿನ ನಿರೀಕ್ಷೆಯನ್ನ ಮಾಡಬಹುದಾ ಸರ್ ಕನ್ನಡ ಚಿತ್ರರಂಗದಿಂದ? ಖಂಡಿತವಾಗಿ ಸರ್. ಈ ಎರಡು ಚಿತ್ರಗಳು ಬಿಡುಗಡೆ ಆದ ನಂತರದಲ್ಲಿ ಹಲವಾರು ಹೊಸ ಹೊಸ ಪ್ರಯತ್ನಗಳು ಕನ್ನಡ ಚಿತ್ರೋದ್ಯಮದಲ್ಲಿ ನಡೀತಾನೆ ಇದೆ. ಇನ್ನು ಮುಂದೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತು ರಾಜ್ಯದಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಇಂಥ ಸಂಭ್ರಮದ ದಿನದಂದೇ ಕನ್ನಡ ಚಿತ್ರರಂಗಕ್ಕೆ ಶುಭ ಸುದ್ದಿ. ರಾಷ್ಟ್ರೀಯ ಪ್ರಶಸ್ತಿಯ ಸುರಿಮಳೆ ಕನ್ನಡ ಚಿತ್ರರಂಗಕ್ಕೆ. ವರಮಹಾಲಕ್ಷ್ಮಿ ದಿನವೇ ಸ್ಯಾಂಡಲ್ವುಡ್ಗೆ ಸಿಹಿ ಸುದ್ದಿಯನ್ನ ನೀಡಿರೋದು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ಅದರಲ್ಲಿ ಕನ್ನಡಕ್ಕೆ ಒಟ್ಟು 4 ರಾಷ್ಟ್ರೀಯ ಪ್ರಶಸ್ತಿಗಳ ಗರಿ. ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ಚಿತ್ರಕ್ಕೆ ಯಾವ್ಯಾವ ನಟರಿಗೆ ಪ್ರಶಸ್ತಿ ಬಂದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕನ್ನಡ ಚಿತ್ರರಂಗಕ್ಕೆ ರಾಷ್ಟ್ರೀಯ ಪ್ರಶಸ್ತಿ, ರಾಷ್ಟ್ರೀಯ ಮನ್ನಣೆ ಸಿಕ್ಕಿರೋದು ಅತ್ಯಂತ ಸಂತಸಕರ ವಿಷಯ. ಅದರಲ್ಲೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಇಂಥ ಶುಭ ಸುದ್ದಿಯನ್ನ ನೀಡಿರೋದು. KGF 2ಗೆ 2 ರಾಷ್ಟ್ರೀಯ ಪ್ರಶಸ್ತಿಗಳ ಗರಿ. ಕಾಂತಾರ ಸಿನಿಮಾಗೂ ಕೂಡ ಡಬಲ್ ಧಮಾಕ. ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಮತ್ತೊಂದು ಕಾಂತಾರಾಗೆ ಅತ್ಯುತ್ತಮ ಮನೋರಂಜನಾ ಚಿತ್ರದ ಗರಿ. ಇನ್ನು KGF 2 ಅತ್ಯುತ್ತಮ ಪ್ರಾದೇಶಿಕ ಚಿತ್ರ, ಹಾಗೇನೆ ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿ. ಈ ರೀತಿ 2 ವಿಭಾಗಗಳಲ್ಲಿ ಪ್ರಶಸ್ತಿ ಬಂದಿರೋದು. KGF 2ಗೂ 2 ಪ್ರಶಸ್ತಿ, ಕಾಂತಾರಾಗೂ 2 ಪ್ರಶಸ್ತಿ, 2 ವಿಭಾಗಗಳಲ್ಲಿ. ಕಾಂತಾರ ಸಿನಿಮಾಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಅಂತ ಪ್ರಶಸ್ತಿ ಬಂದಿದ್ರೆ, ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆತಿದೆ. ಈ ಬಗ್ಗೆ ಕೂಡ ನಡೆಯುತ್ತೆ. ಈಗಾಗಲೇ ಹಲವು ಚಿತ್ರಗಳು ಚಿತ್ರೀಕರಣದಲ್ಲೂ ಕೂಡ ತೊಡಗಿದ್ದಾರೆ, ಬೇರೆ ಬೇರೆ ವಿಭಿನ್ನ ಕಥಾ ಹಂದರದ ಚಿತ್ರಗಳು. ಅವರೆಲ್ಲರಿಗೂ ಈ ಮುಖಾಂತರ ಶುಭಾಶಯಗಳು. ಅವರೆಲ್ಲರಿಗೂ ಒಳ್ಳೆಯದಾಗಿ. ಫೈನ್ ಅಚ್ಯುತ್ ಸರ್, ಥ್ಯಾಂಕ್ ಯು ವೆರಿ ಮಚ್. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ ತಮಗೂ ಶುಭವಾಗಲಿ. ಥ್ಯಾಂಕ್ ಯು. ನೋಡಿ, ಈಗಾಗಲೇ ಹಲವು ನಟ ನಟಿಯರು ನಮ್ಮ ಜೊತೆಗೆ ಮಾತಾಡ್ತಾ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಹಬ್ಬದ ವಾತಾವರಣ ಇಡೀ ರಾಜ್ಯದಲ್ಲಿ. ಮತ್ತೊಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ರಾಷ್ಟ್ರೀಯ ಮನ್ನಣೆ ದೊರೆತಿರೋದು ಕೂಡ ಮತ್ತೊಂದು ಸಂತಸದ ವಿಚಾರ. ಹಬ್ಬದ ದಿನವೇ ಶುಭ ಸುದ್ದಿಯನ್ನ ನೀಡಿರೋದು. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಕನ್ನಡ ಚಿತ್ರರಂಗದ ಬಗ್ಗೆ ಇತ್ತೀಚೆಗೆ ಯಾವ ರೀತಿಯ ವಿಚಾರಗಳು ಚರ್ಚೆ ಆಗ್ತಾ ಇದೆ, ಅದ್ರ ಮಧ್ಯೆ ಇಂತಹ ಶುಭ ಸುದ್ದಿಗಳು ಸಿಗ್ತಾ ಇರೋದು, ಕಲಾವಿದರನ್ನ ಗುರುತಿಸಿ ರಾಷ್ಟ್ರೀಯ ಪ್ರಶಸ್ತಿಗಳು ಸಿಗ್ತಾ ಇರೋದು ನಿಜಕ್ಕೂ ಅತ್ಯಂತ ಸಮಾಧಾನಕರ. ಮತ್ತು ಕನ್ನಡ ಚಿತ್ರರಂಗಕ್ಕೆ ರಾಷ್ಟ್ರೀಯ ಮನ್ನಣೆ ಸಿಗ್ತಾ ಇರೋದು ಅತ್ಯಂತ ಸಂತಸದ ವಿಷಯ. KGF 2 ಮತ್ತು ಕಾಂತಾರ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯ ಮೂಲಕವೂ ಕೂಡ ಹೆಚ್ಚು ಸದ್ದು ಮಾಡ್ತಾ ಇರೋದು. ಈಗಾಗಲೇ ತಾವು ಗೊತ್ತಿರೋದು, ಇಡೀ ವಿಶ್ವವೇ ಈ KGF ಮತ್ತು ಕಾಂತಾರ ಸಿನಿಮಾವನ್ನ ಕನ್ನಡ ಚಿತ್ರರಂಗ